ಇವತ್ತು ನಾನು ನನ್ನ ಇಯರಿಂಗ್ ಕಲೆಕ್ಷನ್ಸ್ ವಿಡಿಯೋ ಶೇರ್ ಮಾಡೋಣ ಅಂತ ಇದ್ದೇನೆ. ನನಗೆ ಮತ್ತು ನನ್ನ ಅಕ್ಕನಿಗೆ ಸಣ್ಣದ್ರಿಂದಲೂ ಇಯರಿಂಗ್ ಇದ್ದು ತುಂಬಾ ಶಾಕ್. ಅವಾಗಂತೂ ಗೋಲ್ಡ್ ಇಯರಿಂಗ್ಸ್ ಅಲ್ಲ, ಫ್ಯಾನ್ಸಿ ಇಯರಿಂಗ್ಸ್ ಇದ್ದ ಬಿದ್ದ ಹಣ ಎಲ್ಲ ಸೇವ್ ಮಾಡಿ ನಾವು ತಗೊಳ್ತಾ ಇದ್ವಿ. ಅಷ್ಟು ರಾಶಿ ಇಯರಿಂಗ್ ಇರ್ತಿತ್ತು. ಹಾಗಾಗಿ ಇವಾಗ ಇರೋ ಅಂಥ ಇಯರಿಂಗ್ ಕಲೆಕ್ಷನ್ಸ್ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇದು ನಾವು ಸಿಯನಿಗೆ ಫಸ್ಟ್ ತಗೊಂಡಿರೋ ಅಂಥ ಇಯರಿಂಗ್, ಭೀಮದಲ್ಲಿ ತಗೊಂಡಿರೋದು. ಸೊ ಫಸ್ಟ್ ಇಯರಿಂಗ್ ಡೈಮಂಡೇ ಆಗಿರಬೇಕು ಅಂತ ಹೇಳಿ ನಾನು ತಗೊಂಡಿರೋ ಅಂಥ ಇಯರಿಂಗ್ ಇದು. ಸಿಯನ್ ಇಯರ್ ಪರ್ಸಿಂಗ್ ಬ್ಲಾಗ್ ಕೂಡ ಹಾಕಿದ್ದೀನಿ, ಅದರಲ್ಲಿ ನೀವು ನೋಡ್ಬೋದು. ಇದು ನಮ್ಮ ಬೇಬಿ ಮಾಗೆ ಸಿಕ್ಕಿರೋವಂಥ ಗಿಫ್ಟ್ಸ್. ಇವಳಿಗೆ ಲಾಸ್ಟ್ ಟೈಮ್ ನಾನು ಊರಿಗೆ ಹೋದಾಗ ತುಂಬಾ ಗಿಫ್ಟ್ ಸಿಕ್ಕಿತ್ತು. ಇದರಲ್ಲಿ ಇದು ಕೂಡ ಒಂದು. ಇದು ಕೊಟ್ಟಿರೋದು ಸಿಯಾನ ದೊಡ್ಡಮ್ಮ, ಅಂದರೆ ನನ್ನ ದೊಡ್ಡ ಅಕ್ಕ ಕೊಟ್ಟಿರೋ ಅಂಥದ್ದು. ಇದು ತುಂಬಾ ಕ್ಯೂಟ್ ಆಗಿದೆ, ಮಕ್ಕಳದು ಸಣ್ಣದಾಗಿ ಚೆನ್ನಾಗಿದೆ. ಇದು ಇಂಡಿಯಾದಲ್ಲಿದೆ, ಹಾಗಾಗಿ ನಾವಿಲ್ಲಿ ಬೇರೆ ತಗೊಂಡು ಪರ್ಚೇಸ್ ಮಾಡಿ ಹಾಕಿರೋ ಅಂಥದ್ದು. ಪರ್ಫೆಕ್ಟ್ ಫಾರ್ ಕಿಡ್ಸ್. ಡಿಸೈನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಕೂಡ ಸಿಯನಿಗೆ ಗಿಫ್ಟ್ ಸಿಕ್ಕಿರೋ ಅಂಥ ಇಯರಿಂಗ್. ಇದು ಕೊಟ್ಟಿರೋದು ಸಿಯನ ದೊಡ್ಡಮ್ಮ, ಅಂದರೆ ನನ್ನ ಅಕ್ಕ. ಇದು ತುಂಬಾ ಕ್ಯೂಟ್ ಆಗಿರೋಂಥ ಇಯರಿಂಗ್. 7 ಸ್ಟೋನ್ ಬಂದಿರೋ ಅಂಥದ್ದು. ಇದರೊಳು ಆಭರಣದಿಂದ ಪರ್ಚೇಸ್ ಮಾಡಿದ್ವಿ, ಯಾಕಂದರೆ ವಿತ್ ಬಾಕ್ಸ್ ವಿತ್ ಕವರ್ ಅವಳು ನಂಗೆ ಗಿಫ್ಟ್ ಕೊಟ್ಟಿದ್ಲು, ಹಾಗಾಗಿ ನಂಗೆ ಗೊತ್ತಿದೆ. ಸಿಯನ ಫಸ್ಟ್ ಇಯರ್ ಪರ್ಸಿಂಗ್ ಮಾಡುವಾಗ ಇದನ್ನೇ ಹಾಕಬೇಕು ಅಂತ ಹೇಳಿ ಕೊಟ್ಟಿದ್ಲು. ಆದರೆ ಅನ್ಫಾರ್ಚುನೇಟ್ಲಿ ನಾನು ಇದನ್ನು ಊರಲ್ಲಿ ಬಿಟ್ಟು ಬಂದಿದ್ದೆ. ಮತ್ತು ಇದು ಸ್ವಲ್ಪ ದೊಡ್ಡದು ಕೂಡ ಉಂಟು, ಹಾಗಾಗಿ ಇವಳು ಜನರಲಿ ಸ್ವಲ್ಪ ದೊಡ್ಡ ಆದಮೇಲೆ ಕೂಡ ಇದು ಹಾಕ್ಬೋದು. ತುಂಬಾ ಚೆನ್ನಾಗಿದೆ. 7 ಸ್ಟೋನ್ ಬಂದು 6 ಸ್ಟೋನ್ ಆಚೆ ಈಚೆ, ಮಿಡ್ಲಲ್ಲಿ ಒಂದು ಸ್ಟೋನ್. ಇದು ನನಗೆ ಹೇಗೆ ಕಾಣಿಸುತ್ತೆ ಅಂದರೆ, ನಾವು ಸಣ್ಣ ಇರುವಾಗ ಸೂರ್ಯನ ಚಿತ್ರ ಮಾಡ್ತಿದ್ವಿ ಅಲ್ಲ, ಮಿಡ್ಲಲ್ಲಿ ಸೂರ್ಯ ಮತ್ತು ಗೆರೆಳ್ದೆಲ್ಲ ಕಿರಣಗಳು, ಆ ಥರ ಇದೆ. ತುಂಬಾ ಚೆನ್ನಾಗಿದೆ. ಇದು ಕ್ಲೋಸಪ್ ಲುಕ್ ಹೇಗಿದೆ ಅಂತ ಹೇಳಿ. ನಾವು ಯಾವುದಾದ್ರೂ ಮಕ್ಕಳಿಗೆ ತಗೊಳ್ಬೇಕು ಅಂತ ಹೇಳಿದರೆ ಇದೊಂದು ಪರ್ಫೆಕ್ಟ್ ಆಪ್ಷನ್ ಅಂತ ಅನಿಸುತ್ತೆ ನನಗೆ. ಒನ್ ಮೋರ್ ಕಲೆಕ್ಷನ್ ಫ್ರಮ್ ದ ಸಿಯಾಸ್ ಇಯರಿಂಗ್. ಇದು ಕೂಡ ಸಿಯನಿಗೆ ಗಿಫ್ಟ್ ಸಿಕ್ಕಿದ್ದು. ಸಿಯನ ಮಾಮೀಸ್, ಅಂದರೆ ನನ್ನ ಕಸಿನ್ ಸಿಯನಿಗೆ ಗಿಫ್ಟ್ ಕೊಟ್ಟಿದ್ದು, ಗುಡ್ಡಿ ಮತ್ತು ಬಿಟ್ಟು. ಇದು ಬಾಕ್ಸ್ ನೋಡಿ ಗೊತ್ತಾಗಿರ್ಬೋದು, ಇದು ಅಲುಕಾಸಿಂದ ತೊಗೊಂಡದ್ದು ಅಂತೇಳಿ. ಒನ್ ಆಫ್ ದ ಬೆಸ್ಟ್ ಡಿಸೈನ್ಸ್. ಮಕ್ಕಳ ಇಯರಿಂಗ್ ಕೂಡ ಈ ಥರ ಕ್ಯೂಟಾಗಿ ಡಿಸೈನ್ ಇರುತ್ತಾ ಅಂತ ಗೊತ್ತಿರಲಿಲ್ಲ ನನಗೆ. ನಾನು ಯಾರಿಗಾದರೂ ಕೊಡ್ಲಿಕ್ಕಂತ ತೊಗೊಳ್ಲಿಕ್ಕೆ ಹೋಗ್ತಾ ಇದ್ದೆ ಮೊದಲಾಗ, ಅವರು ಜಸ್ಟ್ ನೋಸ್ ರಿಂಗ್ ತೋರಿಸ್ತಿದ್ರು ಇದೇ ಮಕ್ಕಳಿಗೆ ಅಂತೇಳಿ. ಹಾಗಾಗಿ ನಾನು ಅಷ್ಟೇ ಡಿಸೈನ್ಸ್ ಮಕ್ಕಳಿಗೆ ಇರೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಇವಾಗ ಗೊತ್ತಾಯಿತು ಮಕ್ಕಳಲ್ಲೂ ಕೂಡ ವೆರೈಟಿ ಡಿಸೈನ್ಸ್ ಇಯರಿಂಗ್ ಬರುತ್ತೆ ಅಂತೇಳಿ. ಇದಂತೂ ಪಾರ್ಟಿ ವೇರಿಗೆ ಪರ್ಫೆಕ್ಟ್ ಹೇಳಿ ಮಾಡಿಸಿದಾಗಿದೆ, ಎಸ್ಪೆಷಲಿ ನೈಟ್ ಫಂಕ್ಷನ್ಗೆ. ಕ್ಯೂಟ್ ಆಗಿದೆ, ಸಣ್ಣದಾಗಿ, ಡಿಸೈನ್ಸ್ ಕೂಡ ವೆರೈಟಿ ಆಗಿ ನನಗಂತೂ ತುಂಬಾ ಇಷ್ಟ ಆಗಿದೆ. ಐ ಹೋಪ್ ಸಿಯಾ ಆಲ್ಸೋ ಲವ್ ದಿಸ್ ಇಯರಿಂಗ್ ವೆನ್ ಶಿ ಗ್ರೋ ಅಪ್. ಮಕ್ಕಳ ಕಲೆಕ್ಷನ್ ಮುಗೀತು, ಇನ್ನೇನಿದ್ರು ದೊಡ್ಡವರ ಕಲೆಕ್ಷನ್. ನನ್ನ ಹತ್ರ ಎಲ್ಲ ಇಯರಿಂಗ್ ಇವಾಗ ಅವೈಲೇಬಲ್ ಇಲ್ಲ. ಇದ್ದಿರೋ ಅಂಥದ್ದು ವೀಡಿಯೋ ಹಾಕ್ತಾ ಇದ್ದೇನೆ. ಉಳಿದಿರೋ ಅಂಥ ಇಯರಿಂಗ್ ನೆಕ್ಸ್ಟ್ ಟೈಮ್ ನಾನು ಊರಿಗೆ ಹೋದಾಗ ಪಾರ್ಟ್ 2 ಮಾಡಿ ಅದರಲ್ಲೂ ಕೂಡ ತೋರಿಸ್ತೇನೆ. ಮುತ್ತಿನ ಕಿವಿಯೋಳೆ, ಹಾಗಾಗಿ ನಾನು ಚಿಪ್ಪಿನ ಹತ್ತಿರ ಇಟ್ಟು ತೋರಿಸ್ತಾ ಇದ್ದೇನೆ. ಇದು ನನಗೆ ನನ್ನ ಅತ್ತೆ, ಅಂದರೆ ನನ್ನ ಮಾವನ ಹೆಂಡತಿ ನನಗೆ ಮದುವೆ ಟೈಮಲ್ಲಿ ಕೊಟ್ಟಿರೋ ಅಂಥದ್ದು. ಸೇಮ್ ಇಯರಿಂಗ್ ನನಗೆ ನನ್ನ ಅಕ್ಕನೇ ಕೂಡ ಕೊಟ್ಟಿದ್ದಾರೆ. ಅವರದು ಫೇವ್ರೆಟ್ ಡಿಸೈನ್. ಇವಾಗ ನಂದು ಕೂಡ ಫೇವ್ರೆಟ್, ಯಾಕಂದರೆ ಇದು ಡೈಲಿ ವೇರಿಗಂತೂ ಪರ್ಫೆಕ್ಟ್ ಹೇಳಿ ಮಾಡಿಸಿದಂತಹ ಡಿಸೈನ್ಸ್ ಇದು. ಇದು ಟ್ರೆಡಿಷ್ನಲ್ ಡಿಸೈನ್. ಈ ಫುಟೇಜ್ ನಾನು ಎಸ್ಕೇಪ್ ಮಾಡಿದ್ದು ನನ್ನ ಅಕ್ಕನ ಕಲೆಕ್ಷನಿಂದ. ಮೊದಲಿಗೆಲ್ಲ ನಮ್ಮ ಕಡೆ ಎಲ್ಲ ಮದುವೆ ಆದರೆ ಈ ಥರದ್ದು ಒಂದು ಇಯರಿಂಗ್ ಇರೋದು ಕಂಪಲ್ಸರಿ ಆಗಿತ್ತು. ಇದರಲ್ಲಿ 21 ಸ್ಟೋನ್ ಇದೆ. ನಾವೀಗ ಫಂಕ್ಷನ್ಗೆ ಕಾಂಜೀವರಂ ಸಾರಿ ಎಲ್ಲ ಹಾಕಿ ಇದನ್ನು ಕಿವಿಗೆ ಇಟ್ಟರೆ ತುಂಬಾ ರಿಚ್ ಲುಕ್ ಕೊಡುತ್ತೆ. ಫಂಕ್ಷನ್ ವೇರಿಗೆ ಹೇಳಿ ಮಾಡಿಸಿದಂಥ ಇಯರಿಂಗ್ ಇದು. ತುಂಬಾ ಚೆನ್ನಾಗಿದೆ. ಒನ್ ಆಫ್ ಮೈ ಫೇವ್ರೆಟ್ ಫ್ರಮ್ ಮೈ ಸಿಸ್ಟರ್ಸ್ ಕಲೆಕ್ಷನ್. ಈ ಥರ ಇಯರಿಂಗ್ ನಾನು ಹೈಸ್ಕೂಲಲ್ಲಿ ಇರುವಾಗ ನನ್ನ ಮ್ಯಾಥ್ಸ್ ಟೀಚರ್ ಅನಿತಾಕ್ಷಿ ಮೇಡಮ್ ಹತ್ರ ಇತ್ತು ಇದೇ ಥರ ಇಯರಿಂಗ್. ಆವಾಗದಿಂದ ನನಗೊಂದು ಕಣ್ಣಿತ್ತು ಇದರ ಮೇಲೆ. ಇಂಥದ್ದೇ ಕಪ್ಪು ಮನೆಯಲ್ಲಿ ಕೂಡ ಬರುತ್ತೆ, ಕರಿಮನೆಯಲ್ಲಿ. ಇದು ನನ್ನ ಅಕ್ಕ ಇನ್ಸ್ಟಾಗ್ರಾಮಲ್ಲಿ ಡಿಸೈನ್ಸ್ ನೋಡಿ ಜ್ಯುವೆಲ್ಲರಿ ಅವರಿಗೆ ಕೊಟ್ಟು ಮಾಡಿಸಿರೋ ಅಂಥ ಇಯರಿಂಗ್. ಇದು ಕೂಡ ನಮಗೆ ಸಲ್ವಾರ್ ಸಾರಿಗೆ ಪರ್ಫೆಕ್ಟ್ ಸೂಟೇಬಲ್ ಆಗುತ್ತೆ. ಪರ್ಲಲ್ಲಿ ಮಾಡಿರೋದ್ರಿಂದ ಎಲ್ಲ ಜ್ಯುವೆಲ್ಲರಿಗೂ ಕೂಡ ಯಾವ ಜ್ಯುವೆಲ್ಲರಿ ಹಾಕಿದರೂ ಅದರ ಜೊತೆ ಇಯರಿಂಗ್ ಹಾಕ್ಬೋದು. ಒನ್ ಆಫ್ ದ ನೈಸ್ ಡಿಸೈನ್, ಡೀಸೆಂಟ್ ಆಗಿರೋಂಥ ಡಿಸೈನ್ ಇದು. ವಾವ್, ತೊಟ್ಟಿಲಲ್ಲಿ ಯಾರು ಕೂತ್ಕೊಂಡಿದ್ದಾರೆ ಅಂತ ನೋಡ್ತಾ ಇದ್ದೀರಾ? ಬನ್ನಿ ನೋಡೋಣ. ಇದು ನನ್ನ 2 ಪುಟ್ಟ ಕಿವಿಯೋಲೆಗಳು ಕೂತ್ಕೊಂಡಿರೋದು, ಅದಕ್ಕೆ ಸ್ಪೆಷಲ್ ಟ್ರೀಟ್ಮೆಂಟ್. ಈ ಇಯರಿಂಗ್ ನನಗೆ ನನ್ನ ಅತ್ತೆ, ಅಂದರೆ ನನ್ನ ಗಂಡನ ತಾಯಿ ನನಗೆ ಮದುವೆ ದಿನ ಕೊಟ್ಟಿರೋಂಥ ಇಯರಿಂಗ್ ಇದು. ಇದರಲ್ಲಿ 7 ಡೈಮಂಡ್ ಸ್ಟೋನ್ ಇದೆ.
6 ಸುತ್ತ ಆ್ಯಂಡ್ ಒಂದು ಮಿಡ್ಲಲ್ಲಿ ಬಂದು ತುಂಬಾ ಚೆನ್ನಾಗಿದೆ. ನನಗೆ ಆ್ಯಕ್ಚುಲಿ ದೊಡ್ಡ ದೊಡ್ಡ ಇಯರಿಂಗ್ಸ್ ಎಲ್ಲ ಹಾಕಲಿಕ್ಕೆ ಆಗೋದಿಲ್ಲ. ಸಣ್ಣದಾದರೆ ಪರ್ಫೆಕ್ಟ್ ನನ್ನ ಮುಖಕ್ಕೆ ಸೂಟ್ ಕೂಡ ಆಗುತ್ತೆ. ನನ್ನ ಕಿವಿಯಲ್ಲಿ ಸಣ್ಣ ಸಣ್ಣ ಇಯರಿಂಗ್ ಹಾಕಿದರೂ ಕೂಡ ದೊಡ್ಡದಾಗಿ ಕಾಣುತ್ತೆ. ಇದು ಕೂಡ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಯಾಕಂದರೆ ದೊಡ್ಡದು ಹಾಕಬೇಕು ಅಂತಿಲ್ಲ ಯಾವಾಗಲೂ ಕೂಡ. ಇದೊಂದು ಝೂಮ್ ವ್ಯೂ ಹೇಗಿದೆ ಡಿಸೈನ್ ಅಂತ ಹೇಳಿ. ಸಿಯಾ ಆಡ್ತಿದ್ದ ತೊಟ್ಟಿಲನ್ನು ತೆಗೆದು ನಾನು ಅದರಲ್ಲಿ ಇಟ್ಟು ವೀಡಿಯೋ ಮಾಡ್ತಾ ಇದ್ದೇನೆ. ಹಾಗಾಗಿ ಸಿಯಾ ಹಿಂದುಗಡೆಯಿಂದ ಬೊಪ್ಪೆ ಹೊಡೆತಿದ್ದಾಳೆ. ಸೊ ಇದನ್ನು ಅವಳಿಗೆ ಕೊಟ್ಟು ನಾವು ಮುಂದಿನ ಇಯರಿಂಗ್ ಹೇಗಿದೆ ಅಂತ ನೋಡೋಣ. ಇದು ಕೂಡ ಸ್ಪೆಷಲ್ ಇಯರಿಂಗ್. ಯಾಕೆ ಹೇಳಿದರೆ ಇದು ನಾನು ಇಲ್ಲಿ ಕೆಲಸಕ್ಕೆ ಹೋಗಿ ತೊಗೊಂಡಿರೋಂಥ ಇಯರಿಂಗ್. ಯಾವಾಗಲೂ ನಮ್ಮ ದುಡ್ಡಿಂದ ತೊಗೊಂಡ ಸಣ್ಣ ವಸ್ತು ಕೂಡ ನಮಗೆ ಗ್ರೇಟ್ ಅಂತ ಅನಿಸುತ್ತೆ. ಇದು ಪರ್ಚೇಸ್ ಮಾಡಿದ್ದು ಮಲ್ಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸಲ್ಲಿ. ಡೈಮಂಡ್ ಇಯರಿಂಗ್ ತೊಗೊಂಡ್ರೆ ಒಂದು ಅಡ್ವಾಂಟೇಜ್ ಹೇಳಿದರೆ ಅದರ ಫಿನಿಶಿಂಗ್ ಮತ್ತು ಸ್ಟೋನ್ ಸೈಜ್ ಡಿಸೈನ್ಸ್ ಎಲ್ಲನೂ ಪರ್ಫೆಕ್ಟ್ ಆಗಿರುತ್ತೆ. ಅಂದರೆ ವೆರೈಟಿ ಡಿಸೈನ್ಸ್ ನಮಗೆ ಸಿಗುತ್ತೆ. ಇದರ ಬೆಸ್ಟ್ ಥಿಂಗ್ ಹೇಳಿದರೆ ಇದು ಟ್ರೆಡಿಷ್ನಲ್ ಡ್ರೆಸ್ಸಿಗೆ ಅಂದರೆ ಸಾರಿ ಸಲ್ವಾರ್ ಹಾಕಿದ್ರೂ ಸೂಟ್ ಆಗುತ್ತೆ. ಹಾಗೆ ನಾವು ಮಾಡರ್ನ್ ಡ್ರೆಸ್ ಜೀನ್ಸ್ ಏನು ಹಾಕಿದ್ರೂ ಈ ಇಯರಿಂಗ್ ಎಲ್ಲಕ್ಕೂ ಸೂಟ್ ಆಗುತ್ತೆ. ಹಾಗಾಗಿ ನನಗೆ ಇದು ತುಂಬಾ ಇಷ್ಟ. ಇದು ನಾನು ನನ್ನ 2nd ಇಯರ್ ಆ್ಯನಿವರ್ಸರಿ ಟೈಮಲ್ಲಿ ತೊಗೊಂಡದ್ದು. ಹಾಗಾಗಿ ಇದು ನನಗೆ ತುಂಬ ನೆನಪಿನ ಕಿವಿಯೋಲೆ ಒಲವಿನ ಕಿವಿಯೋಲೆ, ವಾಟ್ ಎವರ್ ಇಟ್ ಈಸ್. ಇವತ್ತು ನಾನು ಇಷ್ಟು ಕಲೆಕ್ಷನ್ ತೋರಿಸಿದೆ. ಇನ್ನೂ ನನ್ನಲ್ಲಿ ಸ್ವಲ್ಪ ಇಯರಿಂಗ್ ಇದೆ, ಅದು ಊರಲ್ಲಿದೆ. ನೆಕ್ಸ್ಟ್ ಪಾರ್ಟ್ 2 ಮಾಡ್ತೇನೆ ಇಂಡಿಯಾಕ್ಕೆ ಹೋಗಿ, ಆವಾಗ ತೋರಿಸ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟಿಲ್ ದ ಎಂಡ್. ನೀವೇನಾದರೂ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ.